ಶಿಡ್ಲಘಟ್ಟದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ. ಮಹಿಳಾ ಮೀಸಲಾತಿ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ಮಹಿಳಾ ಮೀಸಲಾತಿ ಮಸೂದೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ಶಿಡ್ಲಘಟ್ಟ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಬಿಜೆಪಿ ಸೇವಾ ಸೌಧ ಕಚೇರಿ ಬಳಿಯಿಂದ ತಮಟೆ ಸೇರಿದಂತೆ ವಿವಿಧ ಕಲಾ ತಂಡಗಳೊಂದಿಗೆ ಮಹಿಳಾ ಮುಖಂಡರು ಮತ್ತು ಕಾರ್ಯಕರ್ತರು ಭಿತ್ತಿಪತ್ರಗಳನ್ನು ಹಿಡಿದು ಮೆರವಣಿಗೆ ನಡೆಸಿದರು. ಮೆರವಣಿಗೆ ಮಯೂರ ವೃತ್ತ, ಅಶೋಕ ರಸ್ತೆ, ಕೋಟೆ ವೃತ್ತ ಮೂಲಕ ಸಾಗಿ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ರಸ್ತೆ ತಡೆ ನಡೆಸಿ ಕೇಂದ್ರ ಸರ್ಕಾರದ ಪರವಾಗಿ ಹಾಗೂ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಪ್ರತಿಭಟನೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಅವರ ನೇತೃತ್ವ ವಹಿಸಿ ಮಾತನಾಡಿ, ಮಹಿಳೆಯರಿಗೆ ನ್ಯಾಯ ಕೊಡಿಸುವಲ್ಲಿ ಕಾಂಗ್ರೆಸ್ ವಿಫಲವಾಗಿದೆ ಎಂದು ಆರೋಪಿಸಿದರು. ದೇಶದ ಸುಮಾರು 50% ಜನಸಂಖ್ಯೆ ಹೊಂದಿರುವ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನಾರಿ ವಂದನೆ ಬಿಲ್ ಮಂಡಿಸಿದೆ. ಆದರೆ ಕಾಂಗ್ರೆಸ್ ಪಕ್ಷ ಈ ಮಸೂದೆಗೆ ವಿರೋಧ ವ್ಯಕ್ತಪಡಿಸುವ ಮೂಲಕ ಮಹಿಳೆಯರ ಹಕ್ಕುಗಳನ್ನು ನಿರ್ಲಕ್ಷಿಸಿದೆ ಎಂದು ಟೀಕಿಸಿದರು. ಮುಂಬರುವ ಚುನಾವಣೆಯಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿ ಮಹಿಳಾ ಕಾರ್ಯದರ್ಶಿ ಲಕ್ಷ್ಮೀ ಅಶ್ವಿನ್ ಗೌಡ ಮಾತನಾಡಿ, ಮಹಿಳೆಯರ ರಾಜಕೀಯ ಸಬಲೀಕರಣಕ್ಕಾಗಿ 33% ಮೀಸಲಾತಿ ಅಗತ್ಯವಿದೆ. ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರತಿನಿಧಿತ್ವ ಹೆಚ್ಚಾಗಬೇಕು ಎಂಬುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಉಜ್ವಲ ಯೋಜನೆ, ಸ್ವಚ್ಛ ಭಾರತ, ಬೇಟಿ ಬಚಾವೋ ಬೇಟಿ ಪಢಾವೋ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಇದೀಗ ರಾಜಕೀಯ ಕ್ಷೇತ್ರದಲ್ಲೂ ಮಹಿಳೆಯರಿಗೆ ಅವಕಾಶ ಕಲ್ಪಿಸಲು ಮೀಸಲಾತಿ ತರಲು ಪ್ರಯತ್ನಿಸಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಪ್ರತಿಭಟನೆ ವೇಳೆ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಹಿಸಲು ಬಿಜೆಪಿ ಮುಖಂಡರು ಯತ್ನಿಸಿದರು. ಪೊಲೀಸರು ಅದಕ್ಕೆ ಅವಕಾಶ ನೀಡಲಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಳಿಕ ಪೊಲೀಸರು ಪ್ರತಿಕೃತಿಯನ್ನು ವಶಕ್ಕೆ ಪಡೆದು ತೆರವುಗೊಳಿಸಿದರು. ಈ ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ, ಜಿಲ್ಲಾ ಒಬಿಸಿ ಅಧ್ಯಕ್ಷ ಆಂಜನೇಯಗೌಡ, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನರ್ಮದಾ ರೆಡ್ಡಿ, ಗ್ರಾಮಾಂತರ ಮಂಡಲ ಅಧ್ಯಕ್ಷೆ ಚಾತುರ್ಯ, ನಗರ ಮಂಡಲ ಅಧ್ಯಕ್ಷೆ ತ್ರಿವೇಣಿ, ಮುಖಂಡರಾದ ಸುರೇಂದ್ರಗೌಡ, ಸಿಕಲ್ ಆನಂದಗೌಡ, ದೇವರಾಜ್, ನಾರಾಯಣಸ್ವಾಮಿ, ಪುರುಷೋತ್ತಮ್, ಮಧು, ನರೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today. Build a bright future for your child at Sri Gadadri English Public School. ಹೊರಗಡೆ ಹೋಗಿ ಚೊಂಬೆತ್ಕೊಂಡು ಹೋಗ್ತಾ ಇರೋದ್ರನ್ನ ಮೋದಿಜಿಯವರು ಪ್ರತಿ ಮನೆಗೂ ಸುಲಭ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ. ಮಹಿಳಾ ಮೀಸಲಾತಿಯನ್ನು ವಿರೋಧಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಭಾರತ್ ಮಾತಾ ಕಿ ನರೇಂದ್ರ ಮೋದಿಜಿಗೆ ಒಂದೇ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಕನಸಿತ್ತು, ನಮ್ಮ ಮಹಿಳಾ ಮೀಸಲಾತಿಯನ್ನ ಸಮಾಜನ ತರಬೇಕಂತ ಏನು ಅವರ ಕನಸಿತ್ತು, ಆ ಕನಸಿನ ಪೂರಕವಾಗಿ ಇವತ್ತು ಮೋದಿಜಿಯವರ 3ನೇ ಬಾರಿ ಪ್ರಧಾನಮಂತ್ರಿಗಳಾದ್ಮೇಲೆ ವಿಕಸಿತ ಭಾರತ ಮುನ್ನೋಡ್ತಾ ಇವತ್ತೇನು ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು, ಅವರಿಗೆ 33% ತರಬೇಕಂತಕ್ಕಂಥ ಬಿಲ್ ನ ಏನು ಮಂಡಿಸಿದ್ರು. ಆ ಬಿಲ್ ನ ವೋಟ್ ಹಾಕಿದಾಗ ಬಿಜೆಪಿ ಸೋತವಾಗ ರಾಹುಲ್ ಗಾಂಧಿ ಅವರ ತಂಗಿಯ ಮುಖದಲ್ಲಿ ಅರಳ್ತಾ ಇತ್ತು ನಗು, ನಗ್ತಾ ಇದ್ರಲ್ಲ ದೇಶ ನೋಡ್ತಾ ಇದೆ. ಯಾಕಂತಂದ್ರೆ ಕಾಂಗ್ರೆಸ್ ಅಲ್ಲಿ ಈ ಬಾರಿ ಕರ್ನಾಟಕದಲ್ಲಿ 136 ಸೀಟ್ ಬಂದಿದೆ. ಕಾರಣ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಮಕ್ಕಳ ಟೋಪಿ ಹಾಕಿದೆ,
ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳೋರು, ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳೋರು, ಹೆಣ್ಮಕ್ಳಿಗೆ ಬಿಟ್ಟಿ ಕೊಟ್ರೆ ಸಾಕು ಅವರಿಗೆ ಓಟ್ ಹಾಕ್ತಾ ಇರತಕ್ಕಂತ ಮನೋಭಾವದಲ್ಲಿ ಕಾಂಗ್ರೆಸ್ ಏನಿದೆ ಇವತ್ತು ಅದು ಅವ್ರ ಮುಖವಾಡ ಕಳಚಿ ಬಿಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ ಅವರಲ್ಲಿ ಮಾಡಿರ್ತಕ್ಕಂಥ ಕಾಂಗ್ರೆಸ್ ದ್ರೋಹ, ಮಹಿಳೆಯರಿಗೆ ದ್ರೋಹ, ಭಾರತಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಕಾಂಗ್ರೆಸ್ ಇವತ್ತು ಅವ್ರ ಮುಖವಾಡ ಕಳಚಿ ಬಿಟ್ಟಿದೆ. ಹಂಗಾಗಿ ಇಡೀ ದೇಶದಲ್ಲಿ ಹೆಣ್ಮಕ್ಳು ಇವತ್ತು ತಿರುಗಿ ಬೀಳ್ತಾರೆ. ಮುಂಬರುವ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ಕೊಡ್ತಾರೆ. ಮುಂಬರುವ ಚುನಾವಣೆಗಳಲ್ಲಿ ಒಂದು ಕಡೆ ಮೋದಿಜಿಯವರ ಶಕ್ತಿ ತುಂಬಿ ಯಾರು ಓಟ್ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಅವರ ಓಟನ್ನ ಹಾಕಿ ಅವ್ರನ್ನ ಈ ಮೆಜಾರಿಟಿಯನ್ನ ಕೊಟ್ಟು ಮುಂಬರುವ ದಿನಗಳಲ್ಲಿ ಮಹಿಳಾ ಮೀಸಲಾತಿ 33% ಇಡೀ ಭಾರತದಲ್ಲಿ ಶಕ್ತಿಯ ನಾರಿ ಶಕ್ತಿಯನ್ನ ತೋರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ತಕ್ಕ ಪಾಠ ಕಲಿಸ್ಕೊಡೋದಕ್ಕೆ ಇವತ್ತು ಮಹಿಳೆಯರು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಇವತ್ತು ಅವರ ಮೇಲೆ ಧ್ವನಿ ಎತ್ತಿ ಕಾಂಗ್ರೆಸ್ ಮೇಲೆ ತಿರುಗಿ ಬೀಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದೆ. ಮಹಿಳೆಯರಿಗೆ ಈಗಾದ್ರೂ ಅವರು ಎಚ್ಚೆತ್ಕೋಬೇಕು, ಕಾಂಗ್ರೆಸ್ಗೆ ತಕ್ಕ ಪಾಠ ಕಳಬೇಕು. ಮುಂದಿನ ದಿವಸದಲ್ಲಿ ಬಿಲ್ ತಂದು 33% ಕೊಡುವರು ಹೋರಾಟ ಕೊಡಬೇಕು. ಮುಂದಿನ ದಿನಗಳಲ್ಲಿ ಮೋದಿಜಿಯವರ ಕನಸಿದೆ ಮಹಿಳೆಯರಿಗೆ ಮೀಸಲಾತಿ ಕೊಡುವವರೆಗೂ ಬಿಡೋದಿಲ್ಲ ಅಂತಕ್ಕಂಥದ್ದೇನಿದೆ. ನಮ್ಮ ಹೋರಾಟ ಸತತವಾಗಿರ್ತದೆ. ಈ ಹೋರಾಟಕ್ಕೆ ಬಂದಿರತಕ್ಕಂಥ ನಮ್ಮ ಮಹಿಳಾ ಶಕ್ತಿ, ಮಹಿಳಾ ಮಂಡಳಿ, ನಮ್ಮ ಲೀಡರ್ಗಳು ಎಲ್ಲರೂ ಅತಿ ಹೆಚ್ಚಾಗಿ ಬಸ್ಸಲ್ಲಿ ಕೂಡ ತುಳಿ ಬಸ್ಸಲ್ಲಿ ಕೂಡ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಬಂದಿದ್ದಾರೆ. ಎಲ್ಲರೂ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಈ ದೇಶದ ಒಂದು ಅಭಿವೃದ್ಧಿಗೆ ಹೇಗೆ ಟೊಂಕಕಟ್ಟೆ ನಿಂತಿದ್ದಾರೆ ಮತ್ತು ಅವರ ಮಹಿಳಾ ಮೀಸಲಾತಿ ಬಿಲ್ ಅಂತ ಕರೀದೆ ನಾರಿ ವಂದನೆ ಅಂತ ಕರೆದು ಈ ದೇಶದ 50% ಮಹಿಳೆಯರಿಗೆ ವಂದನೆಯನ್ನ, ಗೌರವ, ಆದರಗಳನ್ನ ಸಲ್ಲಿಸಬಹುದಾದಂತಹ ರಾಜಕೀಯ ಶಕ್ತಿಯನ್ನ, ದೈತ್ಯ ಶಕ್ತಿಯನ್ನ ತುಂಬಬಹುದಾದಂತಹ ಒಂದು ಮಹಿಳಾ ಮೀಸಲಾತಿ ಬಿಲ್ ಅನ್ನ ವಿರೋಧಿಸಿದಂತಹ ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟಕ್ಕೆ ಧಿಕ್ಕಾರವನ್ನ ಹೇಳಲಿಕ್ಕೆ, ಪ್ರತಿಭಟನೆಯನ್ನ ಮಾಡಲಿಕ್ಕೆ ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ರಾಮಚಂದ್ರೇಗೌಡರವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಬಿಜೆಪಿಯ ಹಿರಿಯ ನಾಯಕರಾದಂತಹ ಸುರೇಂದ್ರ ಗೌಡ ಅವರೇ, ಅಂಜಾನೇಗೌಡರವರೇ ಹಾಗೂ ಮಹಿಳಾ ಮೋರ್ಚಾದ ಮಹಿಳಾ ಮಣಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಏನು ನರೇಂದ್ರ ಮೋದಿ ಅವರು ಪಕ್ಷಾತೀತವಾಗಿ ಬನ್ನಿ, ಪಕ್ಷದ ಎಲ್ಲ ಸಿದ್ಧಾಂತಗಳನ್ನೆಲ್ಲ ಬದಿಗಿಟ್ಟು ಬನ್ನಿ, ನೀವು ಮಹಿಳಾ ಮೀಸಲಾತಿಗೆ ಎಲ್ಲರೂ ಕೈ ಜೋಡಿಸಿ ಇದನ್ನ ಪಾಸ್ ಮಾಡಿದಂತಹ, ಇದನ್ನ ಮುಂದೆ ಜಾರಿ ಮಾಡಿದಂತಹ ಒಂದು ಕ್ರೆಡಿಟ್ ನಿಮ್ಗೆ ಸಲ್ಲಿ. ವಿರೋಧ ಪಕ್ಷದವರೇ ಮಾಡಿದ್ರು ಅಂತ ನಾನು ಹೇಳ್ತೀನಿ ಅಂತ ಒಂದು ಸಂಸತ್ತಿನಲ್ಲಿ ಭಾಷಣ ಮಾಡಿ ನೀವು ಒಂದು ರಾಜಕೀಯ ಶಕ್ತಿಗಳನ್ನೆಲ್ಲ, ರಾಜಕೀಯ ರಾಜಕಾರಣವನ್ನ ಬಿಟ್ಟು, ನಿಮ್ಮ ಪಕ್ಷದ ರಾಜಕಾರಣವನ್ನ ಬಿಟ್ಟು ಮೇಲ್ ಬನ್ನಿ. ಮಹಿಳಾ ಮೀಸಲಾತಿಗೆ, ಮಹಿಳೆಗೆ ಸಶಕ್ತೀಕರಣವನ್ನ ಮಾಡೋಣ, ರಾಜಕೀಯವಾಗಿ ಶಕ್ತಿ ತುಂಬೋಣ ಅಂತ ಕರೆ ಕೊಟ್ಟರು ಕೂಡ ತಮ್ಮ ಒಂದು ಇಬ್ಬಂದಿ ನಡೆಯಿಂದಾಗಿ, ತಮ್ಮ ಗೋಮುಖ ವ್ಯಾಘ್ರ ನಡೆಯಿಂದಾಗಿ ಅವರು ಮಹಿಳೆಯರಿಗೆ ಅನ್ಯಾಯವನ್ನ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರೋದು ಮಹಿಳಾ ಮೀಸಲಾತಿ ಬಿಲ್ಗಷ್ಟೇ ವಿರೋಧ ಅಲ್ಲ, ಈ ದೇಶದ ನಾರಿ ಶಕ್ತಿಗೆ, ಈ ದೇಶದ ನಾರಿ ಶಕ್ತಿಯ ಗೌರವಕ್ಕೆ, ಈ ದೇಶದ ನಾರಿ ಶಕ್ತಿಯ ಸುರಕ್ಷತೆಗೆ ಧಕ್ಕೆಯನ್ನು ತಂದಿದ್ದಾರೆ. ಅಂತಹ ಸರ್ಕಾರದ ಒಂದು ಗೋಮುಖವಾಗಿ ಮುಖವನ್ನ ನಾವು ಬಯಲು ಮಾಡುವಂತಹ ಒಂದು ನಿರ್ಧಾರ ಇದು. ಈ ಪ್ರತಿಭಟನೆಯ ಮುಖಾಂತರ ಅವರಿಗೆ ಧಿಕ್ಕಾರವನ್ನ ಹೇಳ್ತಾ